ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಇಲ್ಲಿ ತಾಂಡವ್ಗೆ ಪಾಠ ಕಲಿಸ್ಬೇಕು ಅಂತ ಧನ್ಯ ಅನ್ಕೋತಾರೆ. ಅದಕ್ಕೆ ಮುನ್ನ ಈ ಕಡೆ ಭಾಗಗೆ ತುಂಬಾ ನೋವಾಗ್ತದೆ. ಬಿಕಾಸ್ ಇಂಥ ಒಂದು ಪರಿಸ್ಥಿತಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಭಾಗ್ಯಾಗ ಅನ್ನಿಸ್ತದೆ. ಯಾಕಪ್ಪ ಈ ಕಡೆ ಧರ್ಮ ಅವರು ಕೊಡ್ತಕ್ಕಂಥ ಸಲಹೆ ಈ ಕಡೆ ಭಾಗ್ಯಾಗೆ ಬೆಕ್ ಶಾಕ್ ಕೊಡ್ತದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಇಲ್ಲಿ ಧನ್ಯ ಆ ಒಂದು ಊಟನ ಕೆಡಿಸಿದ್ರು ಕೂಡ ಅದನ್ನು ಸರಿಪಡಿಸಿ ಹಬ್ಬದಲ್ಲಿ ತುಂಬ ರುಚಿಯಾಗಿ ಅದನ್ನು ಬಿಸಿಬೇಳೆ ಬಾತ್ ಮಾಡಿ ಎಲ್ರಿಗೂ ಕೂಡ ಸ್ವೀಟ್ ಸಮೇತ ಹಾಕ್ತಾರೆ. ಇದರಿಂದ ಧನ್ಯಾಗೆ ಶಾಕ್ ಆಗುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳೋದಕ್ಕೆ ಇಷ್ಟು ವರ್ಷ ಅಡುಗೆ ಮಾಡಿರೋ ನಮಗೆ ಏನು ಹಾಕಿದ್ರೆ ಸರಿ ಹೋಗುತ್ತೆ ಸರಿ ಹೋಗೋದಿಲ್ಲ ಅಂತ ಗೊತ್ತಾಗೋದಿಲ್ವ, ಎಲ್ಲ ಕೂಡ ನಮಗೆ ಅರ್ಥ ಆಗತ್ತೆ. ಅದೇ ರೈಸ್ ಬಾತನ್ನು ಬಿಸಿಬೇಳೆ ಬಾತ್ ಮಾಡಿದೆ, ಸ್ವಲ್ಪ ಬೇಳೆ ಕಟ್ಟನ್ನು ಹಾಕಿ ಹುಳಿ ಹಾಕಿ ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಅಂತ ಹೇಳ್ತಾರೆ. ಇದರಿಂದ ಅತ್ತೆ ಮಾವಂಗಂತೂ ಫುಲ್ ಖುಷಿ, ನಮ್ಮ ಜಾಣೆ ನಮ್ಮ ಸೊಸೆ ಅಂತ ಹೇಳಿ. ಈ ಕಡೆ ಧನ್ಯಾಗೆ ಅರ್ಥ ಆಗಿದೆ ಇಲ್ಲೆಲ್ಲ ಕೂಡ ತಾಂಡವ್ದೇ ತಪ್ಪು. ಯಾಕಂದರೆ ಯಾವ ತಂದೆ ತಾಯಿ ಕೂಡ ಮಗನ್ನ ಬಿಡೋದಿಲ್ಲ. ಅಂಥದ್ರಲ್ಲಿ ಸೊಸೆ ಪರ ಹೋಗಿದ್ದಾರೆ ಅಂದರೆ ಇಲ್ಲಿ ನಿಜವಾಗ್ಲೂ ಭಾಗ್ಯ ತುಂಬಾ ಒಳ್ಳೆವಳು ಅಂತ ಅರ್ಥ ಆಗಿದೆ. ಜೊತೆಗೆ ಇಲ್ಲಿ ಡಿವೋರ್ಸ್ ಕೊಡ್ತಿರೋ ವಿಷಯ ಗೊತ್ತಾಗಿದೆ. ಧನ್ಯ ಕುಸುಮ ಪರ ಪಾರ್ಟಿ ಸೇರ್ಕೋತಾರೆ. ಅದಾದ ನಂತರ ಏನಾಗುತ್ತೆ ಅನ್ನೋದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಈ ಕಡೆ ತಗೊಂಡ್ರೆ ಆಲ್ರೆಡಿ ಇಲ್ಲಿ ಭಾಗ್ಯ ಟೈಲರಿಂಗ್ ಮಾಡೋದ್ರ ಮುಖಾಂತರ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬನ ನಿರ್ವಹಣೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದರಿಂದಾಗಿ ಧರ್ಮ ಅಂಕಲ್ ಹತ್ರ ಮವ ಇಷ್ಟೆಲ್ಲ ಆದರೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸಲ್ವ ಅಂದ್ಕೊಂಡಿರಲಿಲ್ಲ. ನಾನು ಏನು ಮಾಡಿದ್ದೀನಿ ಅಂತ ಅವರು ನನ್ನನ್ನು ಇಷ್ಟು ದ್ವೇಷ ಮಾಡ್ತಾರೆ, ಯಾಕೆ ಅವ್ರಿಗೆ ನನ್ನ ಮುಖ ಕಂಡ್ರೆ ಆಗೋದಿಲ್ಲ ಅಂತ ತುಂಬ ನೊಂದ್ಕೊಂಡು ಹೇಳ್ತಿದ್ರೆ ಈ ಕಡೆ ಧರ್ಮ ಅವರು, ನೋಡಮ್ಮ ನಿನ್ನನ್ನು ನಾನಾಗಲಿ ಕುಸುಮ ಆಗಲಿ ಇಬ್ಬರು ಕೂಡ ಸೊಸೆ ಅಂತ ಅಂದ್ಕೊಂಡಿಲ್ಲ. ನೀನು ನಮ್ಮನೆ ಮಗಳ ಥರ ನಮ್ಮ ಮಗಳು ಅಂತ ಅಂದ್ಕೊಂಡಿದ್ದೀವಿ. ನೀನು ಏನೇನು ಮಾಡ್ಬೋದು ಈ ಕುಟುಂಬಕ್ಕೆ ಎಲ್ಲವನ್ನ ಕೂಡ ಮಾಡಿದ್ಯಾ, ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದ್ಯಾ. ಅಂಥದ್ರಲ್ಲೂ ಅವನು ಆ ರೀತಿ ಹೇಳ್ತಾನೆ ಅಂದರೆ ಅವನು ಎಂದೂ ಕೂಡ ಸರಿ ಹೋಗೋದಿಲ್ಲ, ಅವನು ಸರಿ ಇಲ್ಲಮ್ಮ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನಲ್ಲಿ ಒಂದು ದೋಷ ಕೂಡ ಹುಡ್ಕೋಕ್ಕಾಗೋದಿಲ್ಲ, ಅಷ್ಟು ಚಂದ ನೀನು ನಮ್ಮನ್ನ ಮಕ್ಕಳನ್ನ ಮನೇಲೆಲ್ಲ ಸಂಭಾಳಿಸಿದ್ಯಾ ನೋಡ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ. ನಂತರ ಮುಂದುವರೆದಂತರ ಧರ್ಮ ಅಂಕಲ್ ನೀನು ತುಂಬಾ ಮುಖ್ಯ, ಈ ಫ್ಯಾಮಿಲಿಗೆ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತು ಮಗಳ. ಆದರೆ ತಾಂಡವ್ಗೆ ಅದು ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂದರೆ ನಿಜ ಹೇಳ್ತೀನಿ, ನೀನು ಕಷ್ಟಪಟ್ಟಿದ್ದು ಸಾಕು, ಇನ್ನು ಮುಂದೆ ಯಾವುದೇ ರೀತಿ ಕಷ್ಟಪಡೋದು ಬೇಡ. ಇನ್ನು ಮುಂದೆ ನೀನೇನೇ ಇದ್ರೂ ಸುಖವಾಗಿರಬೇಕು ಸಾಕು. ನೀನು ತ್ಯಾಗ ಮಾಡಿದ್ದು, ನೊಂದಿದ್ದು, ಬೆಂದಿದ್ದು ಇದು ಎಲ್ಲದಕ್ಕೂ ಕೂಡ ಪರಿಹಾರ ಅಂದರೆ ನೀನು ಅವನ್ನ ಬಿಟ್ಬಿಡೋದೇ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಏನು ಮಾವ ಹೇಳ್ತಿದ್ದೀರ, ಈ ಸಂಸಾರ ಉಳಿಸ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ, ಹೌದಮ್ಮ ಇನ್ನೇನು ಹೇಳೋಕ್ಕಾಗತ್ತೆ. ಅವನದು ತುಂಬ ಸಂಕುಚಿತ ಮನೋಭಾವ, ಸಣ್ಣ ಮನಸ್ಸಿನ ವ್ಯಕ್ತಿ. ಅವನಿಗೋಸ್ಕರ ಇಷ್ಟು ದೊಡ್ಡ ಹೋರಾಟ ಮಾಡೋದು ಅರ್ಥ ಇಲ್ಲ ಅನ್ಸುತ್ತೆ. ಅವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲಮ್ಮ, ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಹೋರಾಟ ಮಾಡೋ ಅಷ್ಟು ಯೋಗ್ಯನಲ್ಲ ಅವನು. ಅವನು ತುಂಬ ಬಾರಿ ಹೇಳಿದಾನೆ ನಿನ್ನನ್ನು ಹೆಂಡತಿಯಾಗಿ ಅವ್ನು ಯಾವತ್ತೂ ಕೂಡ ನೋಡಲೇ ಇಲ್ಲ, ಅಂಥವನಿಗೋಸ್ಕರ ನೀನು ಯಾಕೆ ಹೋರಾಟ ಮಾಡ್ತೀಯ ಅಂತ ಹೇಳ್ತಿದ್ದಾರೆ. ಏನು ಮಾವ ಹೇಳ್ತಿದ್ರ, ನೀವೇ ಈ ರೀತಿ ಹೇಳ್ತಿದ್ರಲ್ಲ, ಹಾಗಿದ್ರೆ ನಾನು ಅವನ್ನ ಬಿಟ್ಟು ಹೋಗು ಅಂತಾನ ಅಂದಾಗ, ಹೌದಮ್ಮ ಕೈ ಮುಗ್ದು ಕೇಳ್ಕೊತೀನಿ, ನಿನ್ನ ಕಷ್ಟಕ್ಕೆ ಫುಲ್ ಸ್ಟಾಪ್ ಬೀಳಲೇಬೇಕು. ಇನ್ನು ಮುಂದೆ ನೀನು ಕಷ್ಟ ಪಡಬಾರ್ದು, ನಿನ್ನ ಕಷ್ಟನ ಇನ್ನು ಮುಂದೆ ನನಗೆ ನೋಡೋಕ್ಕಾಗೋದಿಲ್ಲ ಅಮ್ಮ, ಅವನ್ನ ಬಿಟ್ಟು ಹೋಗ್ಬಿಡು, ಡಿವೋರ್ಸ್ ಕೊಟ್ಬಿಡು. ಗುಲಾಮಗೂ ಹಾಗೆ ಹೆಂಡತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆದರೆ ಅವ್ನು ಯಾವತ್ತೂ ನಿನ್ನ ಹೆಂಡತಿಯಾಗಿ ನೋಡಲಿಲ್ಲ. ಇಷ್ಟು ವರ್ಷ ನೀನು ಏನು ದುಡಿದ್ಯೋ ಈ ಮನೆಗೋಸ್ಕರ ಅದು ದುಡಿಮೆ ಅಲ್ಲ, ಈ ಮನೆಗೋಸ್ಕರ ನೀನು ತ್ಯಾಗ ಮಾಡಿದ್ದು ಅಲ್ಲ, ಗುಲಾಮ್ಗಿರಿ ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿ ಧರ್ಮ ಅವರು ಭಾಗ್ಯಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ಇಂಥವ್ನ ಜೊತೆ ಬಾಳೋದ್ರಲ್ಲಿ ಅರ್ಥ ಇಲ್ಲ, ಅವನಿಗೆ ಆ ಯೋಗ್ಯತೆ ಇಲ್ಲ, ನಿನ್ನಂಥ ಹೆಂಡತಿನ ಪಡೆಯೋ ಯೋಗ್ಯತೆ ಅಂತ ಹೇಳಿ ತನ್ನ ಸೊಸೆನ ಎಂದೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತಿನ ಜೊತೆಗೆ ಭಾಗ್ಯಗೆ ಅರ್ಥ ಮಾಡಿಸ್ತಿದ್ದಾರೆ ತಾಂಡವ್ಗೆ ಡಿವೋರ್ಸ್ ಕೊಟ್ಬಿಡು ಅಂತ. ಇಷ್ಟು ದಿನ ನೀನು ಆಡಿದ ಒದ್ದಾಟ ಎಲ್ಲದಕ್ಕೂ ಕೂಡ ವಿರಾಮ ಬೀಳಲೇಬೇಕು, ನನ್ನ ಮಗನ ಬಿಟ್ಬಿಡು ಮಗಳೇ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಮುನ್ನ ಈ ಕಡೆ ಧನ್ಯ ಏನು ಮಾಡಿದ್ರು, ಹೇಗೆ ಮನೆಯಿಂದ ಒಂದು ಮಾಡೇ ಹೋದ್ರ, ಈ ಕಡೆ ತಾಂಡವ್ಗೆ ಏನು ಮಾತಾಡಿದ್ರು ಅಂತ ತಿಳ್ಕೊಬೇಕಾಗತ್ತಾ. ಈ ಕಡೆ ಧನ್ಯ ಈ ಕಡೆ ತಾಂಡವ್ ಮಾತಾಡ್ತಿದ್ದಾಗೆ ಸಿಡಿದು ಹೇಳ್ತಾರೆ, ಇಷ್ಟು ಹೊತ್ತು ಇಲ್ಲಿಗೆ ಬರೋ ತನಕ ನನಗೆ ಇವ್ರು ಏನು ಅಂತ ಗೊತ್ತಿರಲಿಲ್ಲ, ನೀವು ಹೇಳಿದ್ದನ್ನೇ ನಂಬ್ಕೊಂಡು ಬಂದಿದ್ದೆ. ಆದರೆ ಒಮ್ಮೆಲೆ ಗೊತ್ತಾಯ್ತು
ಇವ್ರೇನು ನೀವೇನು ನೀವು ಎಷ್ಟು ನಾಟಕ ಮಾಡಿದ್ರಿ ಅಂತ. ನಿಜ ಹೇಳಬೇಕು ಅಂದರೆ ಇಂಥ ಅತ್ತೆ ಸೊಸೆನ ನೋಡೋದೇ ಬಲು ಅಪರೂಪ. ಇವರನ್ನು ನೋಡಿ ಎಲ್ಲರೂ ಕೂಡ ಹೇಗಿರಬೇಕು ಅತ್ತೆ ಸೊಸೆ ಅಂತ ತಿಳ್ಕೊಬೇಕು. ನೀವೆಲ್ಲ ಜೊತೆಗಿದ್ದು ಹೋರಾಟ ಮಾಡ್ತಿದ್ರ ಅಲ್ವಾ, ಇಂಥ ಫ್ಯಾಮಿಲಿನ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ. ಯಾವುದೇ ಕಾರಣಕ್ಕೂ ಈ ಮನೆ ಎರಡು ಪಾಲು ಆಗದೆ ಇರಲಿ ಅಂತ ಧನ್ಯ ಆಶಿಸ್ತಾರೆ. ಖಂಡಿತ ಯಾವುದೇ ಕಾರಣಕ್ಕೂ ಈ ಮನೆನ ಎರಡು ಭಾಗ ಆಗೋದಕ್ಕೆ ನಾನಂತೂ ಬಿಡೋದೇ ಇಲ್ಲ ಅಂತ ಹೇಳಿ ಕುಸುಮ ಹೇಳ್ತಿದ್ದಾರೆ. ಆದ್ರೂ ತಾಂಡವ್ ಅವರ ನಿಮಗೇನೆ ತುಂಬಾ ಥ್ಯಾಂಕ್ಸ್, ಯಾಕಂದರೆ ಇಂಥ ಫ್ಯಾಮಿಲಿನ ನನಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ಗೆ ತಲೆ ತಗ್ಸುವಾಗಿದೆ. ಬಿಕಾಸ್ ಅವ್ರು ಕರ್ಕೊಂಡು ಬಂದವರು ಅವ್ರ ಪಾರ್ಟಿ ಸೇರ್ಕೊಂಡ್ಬಿಟ್ರು. ನಂತರ ನಿಮ್ಮನ್ನು ಹಾಗೆ ಸುಮ್ಮನೆ ಕಳ್ಸೋಕ್ಕಾಗತ್ತೆ, ಅರ್ಶಿನ ಕುಂಕುಮ ಕೊಟ್ಟೆ ಕಳಿಸ್ಬೇಕಲ್ವಾ ಅಂತ ಹೇಳಿ ಕುಸುಮ ಹಾಗೆ ಭಾಗ್ಯ ಇಬ್ಬರು ಕೂಡ ಸೇರಿಕೊಂಡು ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಹಾಕಿಯನ್ನು ಬೀಳ್ಕೊಡ್ತಾರೆ. ನಂತರ ಈ ಕಡೆ ಪೂಜಾ ಸುಂದ್ರಿ ಜೊತೆ ಮಾತಾಡ್ತಿದ್ದಾಳೆ. ಬಿಕಾಸ್ ತುಂಬ ಟೈಮ್ ಕಾಲ್ ಮಾಡಿರ್ತಾರೆ, ಹಾಗಾಗಿ ಕಾಲ್ ಬ್ಯಾಕ್ ಮಾಡ್ತಿದ್ದಾಗ ಈ ಕಡೆ ಸುಂದ್ರಿ ಅವರಂತೂ ಒಂದು ದೊಡ್ಡ ವಿಷಯ ಇದೆ ಅಂತ ಹೇಳ್ತಾರೆ. ಅಂಥದ್ದೇನಿದೆ, ಶ್ರೇಷ್ಠ ಮತ್ತಿನ್ನೇನಾದರೂ ಮಾಡಿದ್ಲಾ ಅಂತ ಹೇಳ್ತಿದ್ರೆ, ಹೌದು ಆ ವಿಷಯ ಹೇಳಲೇಬೇಕು, ನಿಮ್ಮ ಅಕ್ಕನ ಜೀವನೇ ಹೋಗ್ಬಿಡುತ್ತೆ. ಆದರೆ ವಿಷಯ ಹೇಳಬೇಕು ಅಂದರೆ ನಾನು ಹೇಳಿದ್ದು ಕೊಡಬೇಕು, ನೇರವಾಗಿ ಭೇಟಿ ಮಾಡಬೇಕು, ಆಗ ಮಾತ್ರ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಸರಿ ವಿಷಯ ಹೇಳುವಂತೆ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ಏನು ಹೇಳ್ಬೋದು, ಮದುವೆ ವಿಷಯ ಹೇಳ್ಬೋದಾ, ಯಾವ ರೀತಿಯ ಮುಂದೆ ಟ್ವಿಸ್ಟ್ ಸಿಗುತ್ತೆ. ಈ ಕಡೆ ಭಾಗಾಗೆ ಬೇಕು ಶಾಕ್ ಕೊಟ್ಟಿದ್ದಾರೆ ಮಾವ. ಹಾಗಿದ್ರೆ ಮಾವ ಹೇಳ್ದಾಗೆ ಡಿವೋರ್ಸ್ ಕೊಡೋಕೆ ನಿರ್ಧಾರ ಮಾಡೇ ಬಿಡ್ತಾಳೆ ಭಾಗ್ಯ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.